14ನೇ ಶತಮಾನದಲ್ಲಿ ಹೇಳಿರುವಂಥ ಒಂದು ಅದ್ಭುತವಾದ ವಚನ ಇದು. ನೋಡಿ, ಕರೆಯದಲೇ ಬರುವವನ, ಬರೆಯದಲೇ ಓದುವವನ, ಬರಿಗಾಲಿಂದ ನಡೆಬವನ, ಕರೆ ತಂದು ಕೆರಗಿ ಹೊಡೆಯಂತ ಸರ್ವಜ್ಞ. ಬರೆಯದಲೇ ಓದುವವನ, ಬರಿಗೆ ರಿವ್ಯೂಗಳೆಲ್ಲ ಬರೆದೇ ಪ್ರಾಕ್ಟೀಸ್ ಮಾಡಬೇಕು ರಿವ್ಯೂ. ಹಾಗೆಯೇ ನಿಮ್ಮ ಪ್ರಿಪೇಟರಿ ಎಕ್ಸಾಮ್ ಪೇಪರ್ಗಳು 30 ಪೇಪರ್ಸ್ ಬರೀಬೇಕು. ನೀವು ಸೋಮಾರಿತನ ತೋರಿಸ್ಬೇಡಿ, ಬರೀರಿ. ಬರೆದ್ರೆ ನಿಮಗೆ ಯಶಸ್ಸು ಸಿಗುತ್ತೆ. ಪ್ರತಿಯೊಬ್ಬರು ರ್ಯಾಂಕ್ ಪಡಿಬೋದು. ಈ ಸಲ ಎಷ್ಟು ಬಂತು ರ್ಯಾಂಕ್ಸು? 25, 26 ಫಸ್ಟ್ ರ್ಯಾಂಕ್ ಬಂದದ್ದು ಹೋದ ವರ್ಷ. ನಿಮ್ಮಲ್ಲಿ ಕಾಂಪಿಟೇಷನ್ ಆಗಿ ನಿಮ್ಮ ಸ್ಕೂಲ್ಗೆ 100 ರ್ಯಾಂಕ್ಸ್ ಬರ್ಬೋದು. ಫಸ್ಟ್ ರ್ಯಾಂಕೆ 100 ಪೀಪಲ್ಗಳಿಗೆ, 100 ಸ್ಟೂಡೆಂಟ್ಸ್ಗಳಿಗೆ. ಯಾಕಾಗಲ್ಲ? ಇಟ್ಸ್ ವೆರಿ ಸಿಂಪಲ್. ಏನಿಲ್ಲ, ನಿಯಮ ಇದರ ಪ್ರಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಶಾರ್ಟ್ ಕಟ್ಸ್ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ನೀವು ಸಹ ರ್ಯಾಂಕ್ ಸ್ಟೂಡೆಂಟ್ ಆಗ್ತೀರಿ, ಅನುಮಾನವೇ ಇಲ್ಲ. ಇದಿಷ್ಟು ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡು ಇವತ್ತು ಇಲ್ಲಿ ಬಂದಿದ್ದೇನೆ. ಇದುವರೆಗೂ ಮಾಡಿದ ಮಾತುಕತೆಯಲ್ಲಿ ಏನಾದರೂ ಅನುಮಾನಗಳಿದ್ದಲ್ಲಿ ದಯವಿಟ್ಟು ಕೇಳಿ.